ಮೇಲೂ ಸಹ ಮದುವೆಗೆ ಬರಲಿಕ್ಕೆ ಜನ ಸಿದ್ಧರು ಇಲ್ಲ. ಅವರಿಗೆ ಬರಲಿಕ್ಕೆ ಮನಸ್ಸಿಲ್ಲ. ವಿವಾಹಕ್ಕೆ ಹೋಗಲಿಕ್ಕೆ ಅವ್ರು ಯಾರು ಸಿದ್ಧರಿಲ್ಲ. ನಾವು ನೋಡ್ತೇವೆ, ಒಬ್ಬೊಬ್ಬ ಆಳುವಾಗ ಹೇಳಿದ್ರು ಬರಲಿಕ್ಕೆ, ಔತಣಕ್ಕೆ ಬರಲಿಕ್ಕೆ, ಈವನ್ ಅವ್ರ ಮೇಲೂ ತಿಳಿದ ಮೇಲೂ ಸಹ ಯಾರಿಗೂ ಬಂದು ವಿವಾಹದ ಔತಣವನ್ನ ಮಾಡ್ಲಿಕ್ಕೆ ಯಾರಿಗೂ ಏನಿಲ್ಲ, ಮನಸ್ಸು ಇಲ್ಲ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡೋಣ. ಅನೇಕ ನೂರಾರು ವರ್ಷಗಳಿಂದ ಪ್ರವಾದಿಗಳ ಮೇಲೆ ಪ್ರವಾದಿಗಳು ಪ್ರವಾದನೆಗಳನ್ನು ನುಡಿತಾ ಇದ್ದಾರೆ. ಇಸ್ರಾಯೇಲರಿಗೆ ಒಬ್ಬ ಅರಸನು ಬರ್ತಾನೆ. ಒಬ್ಬಾತನ ಹೇಳ್ತಾನೆ, ನಾನು ಒಬ್ಬಾತನನ್ನು ನೋಡ್ತಾ ಇದ್ದೇನೆ, ಆತನು ಈಗಿನವನು ಅಲ್ಲ, ದೂರದಲ್ಲಿ ಆತನು ಎಲ್ಲಿ ಬರ್ತಾ ಇದ್ದಾನೆ, ದಾವೀದನ ಕುಲದಲ್ಲಿ ಆತನು ಬರ್ತಾ ಇದ್ದಾನೆ, ಯೂದ ಗೋತ್ರದಲ್ಲಿ ಆತನು ಬರ್ತಾ ಇದ್ದಾನೆ. ಇವೆಲ್ಲವನ್ನ ಕೇಳಿ ಯಾರು ಬೆಳೆದಿದ್ದಾರೆ? ಇಸ್ರಾಯೇಲರು ಬೆಳೆದಿದ್ದಾರೆ. ಸ್ವತಃ ಯಾಕೋಬನೇ ತನ್ನ ಮಗನಾದ ಯೂದನಿಗೆ ಹೇಳ್ತಾನೆ, ನಿನ್ನಿಂದ ಯೂದ ಗೋತ್ರದ ಸಿಂಹವು ಬರ್ತದೆ. ಇದನ್ನೆಲ್ಲ ಕೇಳ್ಕೊಂಡು ಯಾರು ಬೆಳೆದಿದ್ದಾರೆ? ಇಸ್ರಾಯೇಲರು ಬೆಳೆದಿದ್ದಾರೆ. ಬರೋರು ಹೇಗೆ ಬರ್ತಾರೆ? ರಾಜ್ಯವನ್ನ ಪಡೆದವನಾಗಿ ಬರ್ತಾನೆ. ನಮಗೋಸ್ಕರವಾಗಿ ರಾಜ್ಯವನ್ನ ಕಟ್ತಾನೆ. ನಮಗೋಸ್ಕರವಾಗಿ ಬೇರೆ ರಾಜ್ಯವನ್ನ ಏರ್ಪಾಡು ಮಾಡ್ತಾನೆ. ಇವರ ಮೇಲೆ ಬೇರೆ ಬೇರೆ ರಾಜ್ಯಗಳು, ಅನ್ಯ ದೇಶಗಳು ಇವರ ಮೇಲೆ ಒಂದು ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಬಾಬೆಲ್ ಸೀಮೆಯವರು ಅವರ ಮೇಲೆ ಬರ್ತಾರೆ, ಪಾರಸಿಯರು ಬರ್ತಾರೆ, ಅವರ ಮೇಲೆ ರೋಮ್ ಸಾಮ್ರಾಜ್ಯವು ಅವರ ಮೇಲೆ ಅಧಿಕಾರವನ್ನ ನಡೆಸ್ತಾರೆ. ಇವರೇನ್ ಮಾಡ್ತಿದ್ದಾರೆ? ನಮ್ಮದೇ ಆದ ರಾಜನಿಗೋಸ್ಕರವಾಗಿ ಇವರೇನ್ ಮಾಡ್ತಿದ್ದಾರೆ? ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಕಾಯ್ಕೊಂಡು ಕುಳಿತಿದ್ದಾರೆ. ಜೋಯಿಸರು ಯೇಸು ಕ್ರಿಸ್ತನನ್ನ, ಆತನ ಜನವನ್ನ ತಿಳಿದು ಮೂಡಾಣ ದೇಶದಿಂದ ಬಂದು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೆರೂಸಲೇಮಿಗೆ ಹೋಗ್ತಿದ್ದಾರೆ. ಅವರು ಬೆತ್ಲೆಹೇಮಿಗೆ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಯೆರೂಸಲೇಮಿಗೆ. ಯಾಕೆ? ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿ ಹುಟ್ಟಬೇಕು? ಹುಟ್ಟಿದವನು ಅರಸನಾಗಿ ಹುಟ್ಟಬೇಕಾದವನು ಅರಸನ ಮನೆಯಲ್ಲಿ ಹುಟ್ಟಬೇಕು. ಅಂದರೆ ಇವರು ಜೋಯಿಸರು ನಕ್ಷತ್ರಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂತ ಜನರು ಇವರೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಬೇಕು? ಅರಮನೆಯಲ್ಲಿ ಹುಟ್ಟಬೇಕು. ಪಾಪ ಇವರು ಕೆಲಸಕ್ಕೆ ಇದೆಯೋ, ತಿನ್ಲಿಕ್ಕೆ ಇದೆಯಲ್ಲೋ, ಎಜುಕೇಶನ್ ಇದೆಯೋ ಇಲ್ವೋ, ನೂರಾರು ವರ್ಷಗಳಿಂದ ಪ್ರವಾದಿಗಳು ಹೇಳಿದ್ದನ್ನ, ಯಾಜಕರುಗಳು ಹೇಳಿದ್ದನ್ನ ಕೇಳ್ಕೊಳ್ತಾ ಇಲ್ಲ, ಧರ್ಮಶಾಸ್ತ್ರಗಳಲ್ಲಿ ಬರೆದನ್ನ ಕೇಳ್ಕೊಳ್ತಾ ಬರ್ತಾ ಇದ್ದಾರೆ. ಕೆಲವರು ನಂಬಿದ್ದಾರೆ, ಕೆಲವರು ನಂಬಿಲಿಲ್ಲ, ಕೆಲವರು ಒಪ್ಕೊಂಡಿದ್ದಾರೆ. ಪರಿಸ್ಥಿತಿಗಳು ಹೇಗಿದ್ರು ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಜೋಯಿಸರೇ ಅರಮನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾರಿಂದ? ಯೇಸುವಿನಿಂದ ಅರಮನೆಯನ್ನ ಜೋಯಿಸರು ನಿರೀಕ್ಷೆ ಮಾಡುವಾಗ ಈ ಜನರು ಸಹ ಏನ್ ನಿರೀಕ್ಷೆ ಮಾಡ್ತಿದ್ದಾರೆ? ಒಬ್ಬ ಅರಸನು ಬರ್ತಾನೆ, ನಮಗೋಸ್ಕರವಾಗಿ ರಾಜ್ಯವನ್ನ ಕಟ್ತಾನೆ, ರಾಜ್ಯವನ್ನ ಏರ್ಪಡಿಸ್ತಾನೆ. ನಮ್ಮನ್ನ ಈ ರೋಮ್ ಸಾಮ್ರಾಜ್ಯದಿಂದ, ರೋಮ್ ಅಧಿಕಾರಿಗಳಿಂದ ನಮ್ಮನ್ನ ಏನ್ ಮಾಡ್ತಾರೆ? ಬಿಡಿಸ್ತಾರೆ.